ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಇವತ್ತು ಹೆಸರುಕಾಳು ಹೀರೆಕಾಯಿ ಉಪಯೋಗಿಸ್ಕೊಂಡು ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಹೀರೆಕಾಯಿನ ಹೆಸರುಕಾಳು ಜೊತೆ ಹಾಕಿ ಬೇಯಿಸಿದಾಗ ಸಾರು ಟೇಸ್ಟ್ ಚೇಂಜ್ ಆಗುತ್ತೆ, ಜೊತೆಗೆ ಪಲ್ಯ ಕೂಡ ಎಲ್ಲ ಒಳ್ಳೆ ಮಿಲ್ಗೋದಂಗೆ ಆಗೋಗಿರುತ್ತೆ ಅಲ್ವಾ. ಬನ್ನಿ ಇವತ್ತು ಬೇರೆ ಥರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೀರೆಕಾಯಿ ಹೆಸರು ಕಾಳು ಬಸ್ಸಾರು ಮಾಡೋದಕ್ಕೆ ಮೊದಲು ಹೆಸರು ಕಾಳನ್ನ ಬೇಯಿಸ್ಕೊಂಡ್ಬೇಕು. ಒಂದು ಕುಕ್ಕರ್ ಒಳಗಡೆ 3 ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ. ನೀರು ಬಿಸಿಗಿಟ್ಟಿದ್ದೀನಿ. ಒಂದು 3/4 ಕಪ್ಪಷ್ಟು ಹೆಸರು ಕಾಳನ್ನ ಚೆನ್ನಾಗಿ ತೊಳೆದುಕೊಂಡು ಹಾಗೆ ಲಿಡ್ ಕ್ಲೋಸ್ ಮಾಡಿಕೊಂಡು ಹೈಲಿ ಯಾಕೆಂದ್ರೆ ಹಾಗೇನೆ ನೆನೆಸ್ಬಿಟ್ರಂತೂ ನೀವು ಕುಕ್ಕರಲ್ಲಿ ಕೂಗಿಸ್ಬಾರ್ದು. ಹಾಗೆ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಕಾಳು ಬೇಯೋದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಪ್ರೆಷರ್ ಬಿಟ್ಟಿದೆ. ಇವಾಗ ಇದನ್ನ ನೀರೇ ಸಪ್ರೇಟು, ಕಾಳೆ ಸಪ್ರೇಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಶೋಧಿಸೋ ಪಾತ್ರೆಗೆ ಹಾಕಿ ಇದನ್ನ ಕ್ಲೀನಾಗಿ ನೀರೆಲ್ಲ ಶೋಧಿಸ್ಕೊಂಡು ಕಾಳು ಸಪ್ರೇಟ್ ಮಾಡಿಕೊಂಡು ಕಾಳಿಗೆ ಒಗ್ಗರಣೆ ಹಾಕೊಳ್ಳೋಣ, ನೀರಲ್ಲಿ ಸಾರು ಮಾಡ್ಕೊಳ್ಳೋಣ. ಚಿಕ್ಕದು ಒಂದು ಈರುಳ್ಳಿನ ಈ ಥರ ಬೆಂಕಿಯಲ್ಲಿ ಸುಟ್ಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ಬಾಣಲಿಗೆ ಹಾಕಿ ಒಂಚೂರು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೋದು. ನೋಡಿ, ಇದನ್ನು ಚೆನ್ನಾಗಿ ಸುಟ್ಕೊಳ್ಳೋಣ. ಲೈಟಾಗಿ ಒಂಚೂರು ಘಮ ಬಂದರೆ ಸಾಕು. 1 ನಿಮಿಷ ಸುಟ್ಕೊಂಡಿದ್ದೀನಿ ಅಷ್ಟೇ ಬೆಂಕಿಯಲ್ಲಿ. ಇದನ್ನು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ತಣ್ಣಗಾದ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನ ತುರಿ ಹಾಕೊಳ್ತೀನಿ. ಬೇಯಿಸಿಟ್ಟಿರೋ ಅಂಥ ಕಾಳು 1-2 ಟೇಬಲ್ ಸ್ಪೂನ್. ಇವಾಗ ಇದಕ್ಕೊಂಚೂರು ನೀರು ಹಾಕೊಂಡು ರುಬ್ಕೊಳ್ತೀನಿ. ಸ್ವಲ್ಪ ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ಪಕ್ಕ ಇಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ 1 ಟೀ ಸ್ಪೂನ್, ಜೊತೆಯಲ್ಲೇ ಬೆಳ್ಳುಳ್ಳಿ ಒಂಚೂರು ಫ್ರೈ ಆಗಲಿ. ಮೀಡಿಯಮ್ ಸೈಜ್ದು 1 ಈರುಳ್ಳಿ, ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಒಂದು ಸ್ವಲ್ಪ ಬಾಡಲಿ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದೆ. ಹಾಗೆ 1 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು ಅದನ್ನು ಒಂದ್ಸಲ ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ಬರ್ತೀನಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ಳೋದ್ರಿಂದ ಗಂಟೆ ಏನೂ ಆಗೋದಿಲ್ಲ. ಜೊತೆಗೆ ಗೋಲಿ ಗಾತ್ರದ ಹುಣಸೆಹಣ್ಣಲ್ಲಿ ರಸ ತೆಗೆದಿಟ್ಕೊಂಡಿದ್ದೀನಿ. ಬೆಲ್ಲ 1 ಟೀ ಸ್ಪೂನ್. ಇದೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಕುದಿ ಬರೋದಕ್ಕೆ ಶುರು ಆಗಲಿ. ಇದು ಚೆನ್ನಾಗಿ ಹುಳಿ ಖಾರ ಚೆನ್ನಾಗಿ ಕುದಿಸ್ಕೋಬೇಕು. ಘಾಟ್ ಏನೂ ಇರಬಾರ್ದು. ಇವಾಗ ನಾವು ನೀರೇನು ಬಸ್ತಿಟ್ಕೊಂಡಿದ್ವಲ್ಲ ಹೆಸರು ಕಾಳು ಬೇಯಿಸಿರೋದು, ಅದನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದ್ರ ಜೊತೆಲೆ ರುಬ್ಬಿರೋದು ಕೂಡ ಹಾಕೊಂಡ್ಬಿಡ್ತೀನಿ. ಇವಾಗಲೇ ರುಬ್ಬಿರೋ ಅಂಥ ಮಿಶ್ರಣ ಕೂಡ ಹಾಕೊಂಡಿದ್ದೀನಿ. ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಖಾರ ಬೇಕಿದ್ರೆ ಈ ಟೈಮಲ್ಲಿ ಹಾಕಿ ಸರಿ ಮಾಡ್ಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕುದಿ ಬರೋದಕ್ಕೆ ಶುರು ಆಗಲಿ. ಕುದಿ ಬಂದ ನಂತರ ಒಂದು 7ರಿಂದ 8 ನಿಮಿಷ ಈ ಬಸ್ಸಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗಲೇ ನಿಮಗೆ ರುಚಿ ಬರೋದು. ಇವಾಗ ಟೇಸ್ಟ್ ಮಾಡಿ ನೋಡಬೇಕು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ. ಕುದಿ ಬರೋದಕ್ಕೆ ಶುರು ಆಗಿದೆ. ಟೇಸ್ಟ್ ಮಾಡಿ ನೋಡಿದೆ. ಖಾರ ಎಲ್ಲ ಕರೆಕ್ಟಾಗಿದೆ, ಹುಳಿ ಎಲ್ಲ. ಉಪ್ಪು ಒಂಚೂರು ಬೇಕಾಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಮಾಡಿ ಒಂದು 8 ನಿಮಿಷ ಇದನ್ನು ಕುದಿಸ್ಕೋತೀನಿ. 8 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ಇದ್ರ ಘಮದಲ್ಲೇ ಗೊತ್ತಾಗುತ್ತೆ ಈ ಬಸ್ಸಾರು ಎಷ್ಟು ರುಚಿಯಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಇವಾಗ ಇದನ್ನ ಕ್ಲೋಸ್ ಮಾಡಿ ಇವಾಗ ಇನ್ನೊಂದು ಕಡೆ ಒಗ್ಗರಣೆ ಹಾಕೊಳ್ಳೋಣ ಪಲ್ಯಕ್ಕೆ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಚೆನ್ನಾಗಿ ಸಿಡಿದಿದ್ದ ಹಾಗೆ ಹಸಿಮೆಣಸಿನ್ಕಾಯಿ ಒಂದು 4 ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬಾಯಿಗೆ ಸಿಗೋದಿಲ್ಲ. ಕರಿಬೇವಿನ ಸೊಪ್ಪು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿದು ದಳಗಳು ತುಂಬ ದಪ್ಪ ಇರೋದ್ರಿಂದ ಚೆನ್ನಾಗಿ ಬೇಯಿಸ್ಕೋಬೇಕು. ದಪ್ಪದ ಜಳ ಇರೋಂಥ ಈರುಳ್ಳಿಗಳಿಂದ ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ತೀನಿ. ಈರುಳ್ಳಿ ಲೈಟಾಗಿ ಸಾಫ್ಟ್ ಆಗ್ತಿದ್ದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಕಾಳು ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ಇವಾಗ ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕೊಂಡ್ರೆ ಸಾಕು.
ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮೈನ್ ಐಟಮು ಹೀರೆಕಾಯಿ ಕಾಳು ಜೊತೆ ಹಾಕಿ ಬಸಿದ್ಬಿಟ್ರಂತೂ ಏನೂ ಸಿಗಲ್ಲ, ಫುಲ್ ಮೆಲ್ಕೋದಂಗೆ ಆಗೋಗುತ್ತೆ. ಅದಕ್ಕೆ ಪಲ್ಯಕ್ಕೆ ಒಗ್ಗರಣೆಗೆ ಹಾಕ್ಕೊಂಡು ಬಾಡಿಸ್ಕೊಳ್ಳಿ, ಆವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಪಲ್ಯ ಕೂಡ ತುಂಬ ರುಚಿಯಾಗಿರುತ್ತೆ. ಹೀರೆಕಾಯಿ ಮಾತ್ರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಚಿಕ್ಕ ಸೈಜ್ ಹೀರೆಕಾಯಿನ ತೊಗೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ. ಫಸ್ಟ್ ಹೈ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಬಿಸಿಯಾಗೋವರೆಗೂ ಬಿಸಿ ಮಾಡಿಕೊಂಡು ನಂತರ ಲಿಡ್ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಹೀರೆಕಾಯಿನ 1 ನಿಮಿಷ ಹೈ ಫ್ಲೇಮಲ್ಲೇ ಚೆನ್ನಾಗಿ ಹೀರೆಕಾಯಿನೆಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ. ಅದರ ಹಸಿ ಘಮ ಕೂಡ ಹೋಗಿದೆ, ಚೆನ್ನಾಗಿ ಬಿಸಿ ಕೂಡ ಆಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಹೀರೆಕಾಯಿ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಳ್ತೀನಿ. ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಪ್ರೆಸ್ ಮಾಡಿದ್ರೇ ಗೊತ್ತಾಗ್ತಾ ಇದೆ ಹೀರೆಕಾಯಿ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಮಧ್ಯೆ 1-2 ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಇವಾಗ ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಳನ್ನ ಹಾಕೊಳ್ತೀನಿ. ನಮ್ಮನೇಲಿ ಸ್ವಲ್ಪ ಸಾಫ್ಟಾಗಿ ತಿನ್ನೋದ್ರಿಂದ ಹೆಸರು ಕಾಳನ್ನ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ನೀವು ಇನ್ನೂ ಬೇಕಾದರೆ ಒಂದು ವಿಷಲ್ ಕೂಗ್ತಿದ್ದಂಗೆ ಬೇಗ ಪ್ರೆಷರ್ನ ಬಿಡಿಸಿ ಅದು ಒಂದು ಸ್ವಲ್ಪ ಕಾಳಾಗಿ ಇರಬೇಕು, ಆವಾಗ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ತೆಂಗಿನ ತುರಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಇವನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀನು ಲಿಡ್ ಕ್ಲೋಸ್ ಮಾಡೋದು ಬೇಕಿಲ್ಲ, ಈ ಕಾಳಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು, ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಫ್ರೈ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ತಾನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿಯಾಗಿದೆ, ಉಪ್ಪು ಖಾರ ಎಲ್ಲ ಕಾಳು ಕೂಡ ಚೆನ್ನಾಗಿ ಹಿಡಿದಿದೆ. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸರ್ವ್ ಮಾಡ್ಕೊಳ್ಳೋದಕ್ಕೆ ಬಿಸಿ ಬಿಸಿ ಬಸ್ಸಾರು ಜೊತೆಗೆ ಹೆಸರು ಕಾಳು ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ. ನೋಡಿದ್ರಲ್ಲ ಹೆಸರು ಕಾಳು ಹೀರೆಕಾಯಿ ಬಸ್ಸಾರು ಮಾಡೋದು ಹೇಗೆ ಅಂತ. ಹೆಸರು ಕಾಳು ಜೊತೆ ಹೀರೆಕಾಯಿ ಬೇಯಿಸಿದ್ರೆ ತುಂಬ ಮಿಲ್ಗೋಗುತ್ತೆ ಅಂತ ಅಂದ್ಬಿಟ್ಟು ಸೆಪ್ರೇಟ್ ಈ ಥರ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡೆ. ನೀವು ಹೆಸರು ಕಾಳು ಜೊತೆ ಯಾವುದೇ ಒಂದು ತರಕಾರಿಗಳನ್ನ ಹಾಕೋಬೋದು, ಹುರುಳಿಕಾಯಿ, ಕ್ಯಾರೆಟು ಈ ಥರದ್ದೆಲ್ಲನೂ ಹಾಕ್ಕೊಂಡು ಬಸಿದ್ಬಿಟ್ಟು ನೀವು ಅದನ್ನು ಪಲ್ಯ ಮಾಡಿಕೊಂಡು ನೀರಲ್ಲಿ ಸಾರು ಮಾಡ್ಕೋಬೋದು. ಇದಕ್ಕೆ ಮುದ್ದೆ ಅಥವಾ ಅನ್ನದ ಜೊತೆ ಅಂತೂ ಸಾರನ್ನ ಊಟ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮತ್ತೆ ತಡ ನಿಮ್ಮ ಮನೇಲಿ ನೀವು ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.